ಸ್ನೇಹಿತರೆ, ನಿಮ್ಗೆ ದರ್ಶನ್ ರೇಣುಕಾ ಸ್ವಾಮಿ ಕೇಸು ಮೊದಲೇ ಗೊತ್ತಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಏನಪ್ಪಾ ವಿಷಯ ಅಂದ್ರೆ, ಒಬ್ಬ ಸಂದೀಪ್ ಅನ್ನೋ ಸಾಕ್ಷಿದಾರ, ಇವನು 49ನೇ ಸಾಕ್ಷಿದಾರ ಈ ಕೇಸ್ಗೆ. ಇವನು ಮೂಲತಃ ತುಮಕೂರನೇ ಒಂದು ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ನ ಇವನು ಮ್ಯಾನೇಜರ್ ಆಗಿರ್ತಾನೆ. ಯಾಕಪ್ಪ ಇವನ ಸಾಕ್ಷಿಗೆ ತಗೊಂಡ್ರು ಪೊಲೀಸರು ಅಂತಂದ್ರೆ, ಏನು ಆ ಸಮಯದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಏನ್ ಅಧ್ಯಕ್ಷ ಇರ್ತಾನೆ ರಾಘವೇಂದ್ರ ಚಿತ್ರದುರ್ಗದಿಂದ ಟೊಯೋಟಾ ಇಟಿಎಸ್ ಕಾರಲ್ಲಿ ರೇಣುಕಾ ಸ್ವಾಮಿನ ಕರೆದುಕೊಂಡು ಬರ್ಬೇಕಾದ್ರೆ ತುಮಕೂರಲ್ಲಿ ಈ ಬಾರ್ ಹತ್ರ ನಿಲ್ಲಿಸ್ಕೊಂಡು ಇವರು ಒಂದು ಲಿಕ್ಕರ್ ನ ಪರ್ಚೇಸ್ ಮಾಡಿರ್ತಾರೆ. ಆ ಪರ್ಚೇಸ್ಗೆ ಅವತ್ತಲ್ಲಿ ಕ್ಯಾಶಿಯರ್ ಆಗಿ ಕೂತಿದ್ದು ಇದೇ ಮ್ಯಾನೇಜರ್. ಇವರು ಎಂತ ಕೃತ್ಯ ಎಸಗಿದ್ದಾರೆ ಅಂತಂದ್ರೆ, ಅದ್ರಲ್ಲಿ ಅವನ್ನೇ ಕರ್ಕೊಂಡ್ ಬಂದ್ರೆ ಅವನ ಹತ್ರನೇ ಇವರು ಬಿಲ್ ಪೇ ಮಾಡಿಸಿದ್ದಾರೆ ರೇಣುಕಾ ಸ್ವಾಮಿ ಹತ್ರ. ಇವನು ಅಳಬ ಸುನೀಲು ಮತ್ತೆ ಸುವಾಸು ವೇಣು ಅಂತ ಇದ್ದಾರೆ. ಇವ್ರು 3 ಜನ ಅರೆಸ್ಟ್ ಆಗಿದ್ದಾರೆ. ಈಗ ಕಾಮಾಕ್ಷಿ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಸಂದೀಪ್ ಅನ್ನೋ ವ್ಯಕ್ತಿನ ಸಾಕ್ಷಿದಾರ ಆಗಿ ಕೋರ್ಟ್ ಪರಿಗಣಿಸ್ತಲ್ಲ, ಇವನನ್ನ ಒಂದು ಕಾರಲ್ಲಿ ಕೂರಿಸ್ಕೊಂಡು ಇಲ್ಲ ದರ್ಶನ್ ವಿರುದ್ಧವಾಗಿ ನೀನು ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ಇವರು ಧಮಕಿ ಹಾಕಿದ್ದಾರೆ ಎಂದು ಅವನು ದುರ್ಗಾ ಬಾರ್ ಏನ್ ಮ್ಯಾನೇಜರ್ ಇದ್ದಾನೆ ಅವನು ಕೋರ್ಟ್ ಅಲ್ಲಿ, ನನಗೆ ಹಿಂಗ್ ಭಯ ಆಗ್ತಿದೆ ಸ್ವಾಮಿ, ನನಗೆ ವಾರ್ನಿಂಗ್ ಮಾಡಿದ್ರು ಕಾರಲ್ಲಿ ಕೂರಿಸ್ಕೊಂಡು ಅಂತ ಹೇಳೆಲ್ಲ ಕೋರ್ಟ್ ಹತ್ರ ಹೇಳಿದಾನೆ. ಜಡ್ಜು ಏನ್ ತನಿಖೆ ಮಾಡ್ರಿ ಅಂತ ಹೇಳಿ ಪೊಲೀಸರಿಗೆ 5 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ದರ್ಶನ್ಗೆ ಮುಳ್ಳಾಗಿರೋದು, ಮಗ್ಗನ ಮುಳ್ಳಾಗಿರೋದು ಬೇರೆ ಯಾರು ಅಲ್ಲ ಸ್ವಾಮಿ, ಯಾರು ಶತ್ರು ಅನ್ಕೋಬಹುದು, ಅವರ ಅಭಿಮಾನಿಗಳೇ ಅಂತ ಇಲ್ಲಿ ಮತ್ತೊಂದು ಪ್ರೂವ್ ಆಗಿದೆ. ಈ ಪುನೀತ್ ಅನ್ನೋ ವ್ಯಕ್ತಿ ಏನಂದ್ರೆ, ಆ ಪಟ್ಟಣಗಾರಿ ಶೆಡ್ ಇಂದ ರೇಣುಕಾ ಸ್ವಾಮಿಯನ್ನು ಬಾಡಿ ಸಾಗಿಸಕ್ಕೆ ಅಂತ ಹೇಳ್ಬಿಟ್ಟು ಇವಂದೇ ಸ್ವತಃ ಸ್ಕಾರ್ಪಿಯೋ ಕಾರನ್ನ ಇವನು ದರ್ಶನ್ ಅವ್ರಿಗೆ ಕೊಟ್ಟಿರ್ತಾನೆ. ಅದನ್ನ ಹೋಗಿ ತಗೊಂಡೋಗಿ ಅವರು ಅಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ ಪಟ್ಟಣಗಾರಿ ಶೆಡ್ ಇಂದ ರೇಣುಕಾ ಸ್ವಾಮಿ ಬಾಡಿಯನ್ನ. ಪೊಲೀಸರು ಇವನನ್ನ ತನಿಖೆಯಿಂದ ಕೈ ಬಿಡ್ತಾರೆ. ಇವನು ಒಂದು ಏನು ತಪ್ಪಿಲ್ಲ, ಇವನು ಕಾರ್ ಅಷ್ಟೇ ಕೊಟ್ಟಿದ್ದಾನೆ ಅನ್ನೋದು ಅಲ್ಲಿ ಪೊಲೀಸರಿಗೆ ಬಂದಿರುತ್ತೆ ಮಾಹಿತಿ. ಇವನನ್ನ ಏನು ಬಂದು ನಾವು ಹೇಳಿಕೆ ಕೊಡಬೇಕು ಅಂತ ಹೇಳಿರ್ತಾರೆ. ಇವನು ಅಷ್ಟಕ್ಕೆ ಸುಮ್ಮನಾಗದ ಪುನೀತ್ ಅನ್ನೋ ವ್ಯಕ್ತಿ ಈಗ ಇವನು ಟೀಮ್ ಲೀಡ್ ಮಾಡ್ಕೊಂಡು ಇವ್ರು ಸಂದೀಪ್ ಅನ್ನೋ ಸಾಕ್ಷಿದಾರನಿಗೆ ಧಮಕಿಯನ್ನ ಹಾಕಿದ್ದಾನೆ. ಆಮೇಲೆ ಈ ಸುವಾಸು ವೇಣು ಅನ್ನೋರು ತುಮಕೂರಿನವರು. ಇವರು ತುಮಕೂರಿನ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು ಇವರು. ನೋಡಿ, ಇಂಥ ಅಭಿಮಾನಿಗಳಿದ್ರೆ ಹಂಗೆ ಆಗೋದು. ಹೋಗ್ಲಿ ಬಿಟ್ಟಿದ್ದಾರೆ ಪೊಲೀಸರಂತ ಅವ್ನು ಪುನೀತರು ಸುಮ್ನೆ ಇರ್ಬೋದಾಗಿತ್ತು. ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವಾಗ ಇನ್ನೊಂದು ಇದ್ರ ಮೇಲೆ ಇವ್ರಿಗೆ FIR ಆಗುತ್ತೆ. ಯಾರು ಹೇಳ್ಕೊಟ್ರಿ ಇವರಿಗೆ, ಲಾಯರ್ ಹೇಳ್ಕೊಟ್ರ ಅಥವಾ ಇನ್ಯಾರಾದ್ರ ಹೇಳಿ ಈ ತರ ಮಾಡಿಸಿದ್ರ ಅನ್ನೋದು ಮತ್ತೆ ತನಿಖೆ ನಡೆಯುತ್ತೆ. ನಿನ್ನೆ ಕೂಡ ಒಂದು ಬೇಲ್ನ ಒಂದು ಟ್ರಯಲ್ ಇತ್ತು, ಅದನ್ನು ಕೂಡ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ. ಸುಪ್ರೀಂ ಕೋರ್ಟ್ ಬೇರೆ ಆಲ್ರೆಡಿ ನೀವು ಹೆಂಗೆ ಅವಾಗ್ಲೇ ಬೇಲ್ ಕೊಟ್ಟಿದ್ರು ಒಂದ್ ಟೈಮು, ಯಾಕೆ ಕೊಟ್ರಿ ಅಂತ ಇಂಥ ಕೇಸುಗಳಲ್ಲಿ ಅಂತ ಸುಪ್ರೀಂ ಕೋರ್ಟ್ ಬೇರೆ ಹೈಕೋರ್ಟ್ಗೆ ವಾರ್ನಿಂಗ್ ಮಾಡಿತ್ತು. ಇವಾಗ ಸುಪ್ರೀಂ ಕೋರ್ಟ್ ಒಂದ್ಸರಿ ಹೇಳಿದ್ಮೇಲೆ ಇವ್ರು ಫಾಲೋ ಮಾಡ್ಬೇಕಾಗುತ್ತೆ. ಇವಾಗ ಅದೇ ರೀತಿ ಮತ್ತೆ ಬೇಲ್ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಮತ್ತಷ್ಟು ಕಠಿಣ ಕ್ರಮಗಳಾಗುತ್ತೆ. ಬೇಗ ಬೇಲ್ ಅಂತೂ ಸಿಗೋದಿಲ್ಲ. ಈ ತರ ಎಲ್ಲ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಾಗ ಅವ್ರ ಮೇಲೆ ಇನ್ನೊಂದು FIR ಬೀಳುವ ಚಾನ್ಸಸ್ ಇರುತ್ತೆ. ಕಾನೂನಲ್ಲಿ ಎಲ್ಲರೂ ಸಮಾನ್ರೆ. ನೋಡಿ, ದರ್ಶನ್ ಅಂತ ಹೇಳ್ತು ನಂಗೆ ಅವರು ಪ್ರೂವ್ ಆದ್ರೆ 7 ರಿಂದ 14 ವರ್ಷ ಅಂತ ಹೇಳ್ತಾ ಇದಾರೆ. ಇವಾಗ 7-8 49 ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಅದು ಬೇರೆ ದರ್ಶನ್ ತುಂಬಾ ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಜಡ್ಜಿಗೆ ಒಂದು ಲೆಟರ್ ಕೂಡ ಬರ್ದಿದ್ರು, ಇಲ್ಲಿ ನನಗೆ ಇರಕ್ ಆಗ್ತಿಲ್ಲ ಜೈಲಲ್ಲಿ, ಸೆಂಟ್ರಲ್ ಜೈಲಲ್ಲಿ ಅಂತ. ಈ ತರ ಎಲ್ಲ ಆದಾಗ ಇನ್ನೂ ಕಠಿಣ ಆಗುತ್ತೆ ಕ್ರಮಗಳು. ನೋಡಿ, ದರ್ಶನ್ಗೆ ಮುಳ್ಳಾಗಿರೋದು ಬೇರೆ ಯಾರು ಅಲ್ಲ ಸ್ವಾಮಿ, ನೀವು ದರ್ಶನ್ ಅಭಿಮಾನಿಗಳೇ ಅವರಿಗೆ ಮುಳ್ಳಾಗಿದ್ದೀರಾ. ಏನಂತೀರಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.